ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು ಹೇಳುವ ವಿಷಯ ಏನಂದರೆ, ಕೋರ್ಟು ಕಚೇರಿಗಳಲ್ಲಿ ನ್ಯಾಯ ವಿವಾದಗಳಲ್ಲಿ ವೈರಿಯ ವಿರುದ್ಧವಾಗಿ ನಿಮಗೆ ಜಯ ಅನ್ನೋದು ಆಗಬೇಕು. ವೈರಿಯ ವಿರುದ್ಧವಾಗಿ ನೀವು ಕೋರ್ಟ್ ಕಚೇರಿಗಳಲ್ಲಿ ಗೆಲ್ಲಬೇಕು ಅಂದರೆ ಯಾವ ಯಂತ್ರವನ್ನು ನೀವು ಉಪಯೋಗ ಮಾಡಿದರೆ ಅಲ್ಲಿ ನಿಮಗೆ ಗೆಲುವು ಅನ್ನೋದು ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೇನೆ. ಇಲ್ಲಿ ತೋರಿಸ್ತಿರುವಂತಹ ಯಂತ್ರವು ವೈರಿಯನ್ನು ಬಾಯ್ ಕಟ್ ಮಾಡುತ್ತೆ, ಅಂದರೆ ವೈರಿಯನ್ನು ಸ್ತಂಭನವನ್ನು ಇದು ಮಾಡುತ್ತೆ. ಈ ಒಂದು ಯಂತ್ರವನ್ನು ನೀವು ಶುಭ ನಕ್ಷತ್ರ, ಶುಭ ವಾರ, ಶುಭ ಗಳಿಗೆಯನ್ನು ನೋಡಿಕೊಂಡು ನೀವು ರಚನೆಯನ್ನು ಮಾಡಬೇಕಾಗತ್ತೆ. ಯಾವ ಥರ ಅಂದರೆ, ಬೆಳ್ಳಿಯ ತಗಡಿನಲ್ಲಿ ನೀವು ಯಂತ್ರವನ್ನು ರಚನೆ ಮಾಡಿದರೆ ತುಂಬಾ ಶ್ರೇಷ್ಠ. ಬೆಳ್ಳಿಯ ತಗಡಿನಲ್ಲಿ ರಚನೆ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಪಂಚಲೋಹದ ತಗಡಿನಲ್ಲಿ ನೀವು ಯಂತ್ರವನ್ನು ರಚನೆ ಮಾಡಬೇಕಾಗತ್ತೆ. ಭಾನುವಾರ ಅಥವಾ ಗುರುವಾರ ಅಥವಾ ಮಂಗಳವಾರ ಅಥವಾ ಶನಿವಾರ ದಿನ ನೀವು ಶುಭ ಗಳಿಗೆ, ಶುಭ ವಾರ, ಶುಭ ಒಂದು ನಕ್ಷತ್ರವನ್ನು ನೋಡಿಕೊಂಡು ಈ ಒಂದು ಯಂತ್ರವನ್ನು ನೀವು ರಚನೆಯನ್ನು ಪೂರ್ವ ಅಭಿಮುಖವಾಗಿ ಕುಳಿತುಕೊಂಡು ಬರಿಬೇಕು. ಬರೆದ ಮೇಲೆ ವೈರಿಯ ಹೆಸರನ್ನು ಕಂಪಲ್ಸರಿ ತಗಡಿನ ಮೇಲೆ ನೀವು ಬರಿಬೇಕಾಗತ್ತೆ. ಬರೆದ ಮೇಲೆ ನೀವು ಒಂದು ವೇಳೆ ತಾಂತ್ರಿಕರು ಏನಾದರೂ ಆಗಿದ್ದರೆ ಸಿದ್ಧಿ ದಿನಗಳಲ್ಲಿ ನೀವು ಕೆಲವೊಂದು ಮೂಲಿಕೆಗಳನ್ನು ತಂದಿರುವಂಥದ್ದು ಇದರಲ್ಲಿ ಹಾಕಬೇಕಾಗತ್ತೆ. ಏನೇನು ಆ ಮೂಲಿಕೆಗಳು ಅಂದರೆ, ಸಿದ್ಧಿ ದಿನಗಳಲ್ಲಿ ತಂದಂತಹ ಮಯೂರ ಶಿಕೆ, ಸಿದ್ಧಿ ದಿನಗಳಲ್ಲಿ ತಂದಂತಹ ಎತ್ತಿನ ನಾಲಿಗೆಯ ಬೇರು, ಸಿದ್ಧಿ ದಿನಗಳಲ್ಲಿ ತಂದಂತಹ ತಲೆಕುಗ್ಗದ ಬೇರು, ಸಿದ್ಧಿ ದಿನಗಳಲ್ಲಿ ತಂದಂತಹ ಬ್ರಹ್ಮದಂಡೆಯ ಬೇರು, ಸಿದ್ಧಿ ದಿನಗಳಲ್ಲಿ ತಂದಂತಹ ಕಾಡು ಕೌಡೆಕಾಯಿಯ ಬೇರು, ಸಿದ್ಧಿ ದಿನಗಳಲ್ಲಿ ತಂದಂತಹ ಬಿಳಿ ಎಕ್ಕದ ಬೇರು, ಸಿದ್ಧಿ ದಿನಗಳಲ್ಲಿ ತಂದಂತಹ ಅರ್ಜುನ ಮರ ಅಂದರೆ ಬನ್ನಿ ಮರದ ಬೇರು, ಆಮೇಲೆ ಸಿದ್ಧಿ ದಿನಗಳಲ್ಲಿ ತಂದಂತಹ ಬಿಳಿ ಅಂಕೋಲೆಯ ಬೇರು. ಇವೆಲ್ಲ ಮೂಲಿಕೆಗಳನ್ನು ನೀವು ತೆಗೆದುಕೊಂಡು ಚೆನ್ನಾಗಿ ಪೌಡರ್ ಮಾಡಿ, ಆ ಪೌಡರ್ ಒಳಗಡೆ ನೀವು ಒರ್ಜಿನಲ್ ಆಗಿರುವಂತಹ ಕಸ್ತೂರಿ, ಒರ್ಜಿನಲ್ ಆಗಿರುವಂತಹ ಪುನುಗು, ಒರ್ಜಿನಲ್ ಆಗಿರುವಂತಹ ಗೋರೋಚನವನ್ನು ಸೇರಿಸಿ ಪೇಸ್ಟ್ ಥರ ಮಾಡಿ ಅದನ್ನೆಲ್ಲವನ್ನು ನೀವು ತಗಡಿಗೆ ಚೆನ್ನಾಗಿ ಸವರಬೇಕು. ತಗಡು ಒಳಗಡೆ ಹಾಕಬೇಕಾಗತ್ತೆ. ಬೆಳ್ಳಿಯ ತಗಡು ಅಥವಾ ಪಂಚಲೋಹದ ತಗಡಿನಲ್ಲಿ ನೀವು ಹಾಕಿ ಅದನ್ನು ತಾಯ್ತ ರೂಪದಲ್ಲಿ ನೀವು ಧಾರಣೆಯನ್ನು ಮಾಡಬೇಕು. ಬೆಳ್ಳಿ ತಾಯ್ತ ಅಥವಾ ತಾಮ್ರದ ತಾಯ್ತದಲ್ಲಿ ನೀವು ಹಾಕ್ಕೊಂಡು ಅದಕ್ಕೆ ವೈರಿಯ ಹೆಸರಿನಿಂದ ಸಂಕಲ್ಪವನ್ನು ಮಾಡಬೇಕು. ಇಂಥ ವೈರಿಯ ವಿರುದ್ಧವಾಗಿ ನನಗೆ ಗೆಲುವು ಅನ್ನೋದಾಗಬೇಕು. ಸಭೆಯಲ್ಲಿ ಅಂದ್ರೇನು, ಕೋರ್ಟು ಕಚೇರಿಯಲ್ಲಿ ಅವನ ಬಾಯಿ ಕಟ್ಟಾಗಬೇಕು ಅಂತ ನೀವು ಸಂಕಲ್ಪವನ್ನು ಆ ಒಂದು ಯಂತ್ರಕ್ಕೆ ಸಂಕಲ್ಪವನ್ನು ಹೇಳಿದರೆ ಅದು ಏನು ಮಾಡುತ್ತೆ, ವೈರಿಯ ಬಾಯಿ ಕಟ್ಟನ್ನು ಮಾಡುತ್ತೆ. ಕೋರ್ಟು ಕಚೇರಿಗಳಲ್ಲಿ ವೈರಿಗೆ ವಿರುದ್ಧವಾಗಿ ನಿಮಗೆ ಗೆಲುವು ಅನ್ನೋದು ಖಂಡಿತವಾಗಿ 100ಕ್ಕೆ 100% ಆಗುತ್ತೆ. ಇದು ತುಂಬಾ ಅದ್ಭುತವಾದಂತಹ ಒಂದು ಯಂತ್ರ ಇದಾಗಿರುತ್ತೆ. ಒಂದು ವೇಳೆ ಈ ಎಲ್ಲ ಮೂಲಿಕೆಗಳು ನಮಗೆ ಸಿಗಲ್ಲ, ನಾವು ಸಾಮಾನ್ಯ ಜನರು, ಯಾವುದೇ ತಾಂತ್ರಿಕರು ಮಾಂತ್ರಿಕರು ನಾವು ಅಲ್ಲ ಅಂದರೆ ಏನು ಮಾಡಬೇಕು, ನೀವು ಪಂಚಲೋಹದ ತಗಡಿನಲ್ಲಿ ಅಥವಾ ಬೆಳ್ಳಿಯ ತಗಡಿನಲ್ಲಿ ಈ ಒಂದು ಯಂತ್ರವನ್ನು ರಚನೆಯನ್ನು ಮಾಡಿ ಆ ಒಂದು ಯಂತ್ರಕ್ಕೆ ಒರ್ಜಿನಲ್ ಗೋರೋಚನ, ಒರ್ಜಿನಲ್ ಪುನುಗು, ಒರ್ಜಿನಲ್ ಕಸ್ತೂರಿಯನ್ನು ನೀವು ಸವರಬೇಕು. ಚೆನ್ನಾಗಿ ಸವರಿದ ಮೇಲೆ ಅದಕ್ಕೆ ನೀವು ಒಂದು ಮಂತ್ರದಿಂದ ವೈರಿಯ ಹೆಸರನ್ನು ಹೇಳುತ್ತಾ ಅಭಿಮಂತ್ರಿಸಬೇಕಾಗುತ್ತೆ. ಯಾವುದು ಆ ಮಂತ್ರ ಅಂದರೆ, ಓಂ ನಮೋ ಭಗವತೆ ರುದ್ರಾಯ, ವೈರಿಯ ಹೆಸರನ್ನು ಹೇಳಿ ಸ್ತಂಭಯ ಸ್ತಂಭಯ, ಜಂಭಯ ಜಂಭಯ, ಧ್ವಂಸಾಯ ಧ್ವಂಸಾಯ, ವೈರಿ ಛಿದ್ರ ಛಿದ್ರ, ಹುಂ ಫಟ್ ಟ ಟಹ. ಓಂ ನಮೋ ಭಗವತೆ ರುದ್ರಾಯ, ವೈರಿಯ ಹೆಸರನ್ನು ಹೇಳಿ ಸ್ತಂಭಯ ಸ್ತಂಭಯ, ಜಂಭಯ ಜಂಭಯ, ಧ್ವಂಸಾಯ ಧ್ವಂಸಾಯ, ವೈರಿ ಛಿದ್ರ ಛಿದ್ರ, ಹುಂ ಫಟ್ ಟ ಟಹ ಅಂತ ನೀವು ಮಂತ್ರವನ್ನು ವೈರಿಯ ಹೆಸರು ಸಹಿತ ನೀವು ಆ ಒಂದು ತಗಡಿಗೆ ಅಭಿಮಂತ್ರಿಸಿ ತಾಯ್ತ ರೂಪದಲ್ಲಿ ನೀವು ಮಾಡಿಕೊಂಡು ಧಾರಣೆ ಮಾಡಿದ್ದೆ ಆದರೆ ವೈರಿಯ ವಿರುದ್ಧವಾಗಿ ನಿಮಗೆ ಜಯ ಅನ್ನೋದು ಖಂಡಿತವಾಗಿ
ಆಗುತ್ತೆ. ಇಂತಹ ರಹಸ್ಯ ತಾಂತ್ರಿಕ ವಿದ್ಯೆಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.